ವೃಷಭಾವತಿ ವ್ಯಾಲಿಯಿಂದ ಕೊಳಚೆ ನೀರು ಬರ್ತದೆ ಅಂತ ಏನು ಕೆಲವು ಮುಖಂಡರು ಅಂದ್ರೂ ತಪ್ಪಾಗುತ್ತೆ. ಕೆಲವು ಕಿಡಿಗೇಡಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ವಿಶ್ವನಾಥ್ ಅವರು, ನಾನು ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿದ್ದೆ ವಿಶ್ವನಾಥ್ ಅವ್ರ ಹತ್ರ, ಅವರ PA ಶ್ರೀನಿವಾಸ್ ಅಂತ ನಮ್ಮ ಫ್ರೆಂಡು, ಅವ್ರ ಹತ್ರ ಒಂದು ಕೆಲ್ಸಕ್ಕೆ ಸಿಂಗ್ನಾಯ್ಕನಹಳ್ಳಿ ಕೆರೆ ನೋಡಬೇಕು ಅಂತ ಹೋದೆ. ನೀರು ಹಾಲ್ ಥರ ಇದೆ. 4 ಬಾರಿ MLA ಆಗಿದ್ದಾರೆ ವಿಶ್ವನಾಥ್ ಅವರು ಜನ ಪರ ಇದ್ದಾರ ಜನ ವಿರೋಧ ಇದ್ದಾರ ಅಂತ ಜನಗಳೇ ತೀರ್ಮಾನ ಮಾಡಿದ್ದಾರೆ. ಅವ್ರು 4 ಸಾರಿ MLA ಮಾಡಿದ್ದಾರೆ. ಇವರು BJP MLA ಇರೋ ಕ್ಷೇತ್ರದಲ್ಲಿ ನೀರು ಚೆನ್ನಾಗಿದೆ, ಕಾಂಗ್ರೆಸ್ MLAಗಳಿರೋ ಕ್ಷೇತ್ರದಲ್ಲಿ ನೀರು ಕೊಳಚೆ ನೀರು. ದಯಮಾಡಿ ನಾನು ಇವರೊಂದಿಬ್ರು ಕಿಡಿಗೇಡಿಗಳು ಏನು ಹೇಳ್ತಾ ಇದ್ದಾರೆ, ಜಗದೀಶ್ ಚೌಧರಿ ಅವರು, ದಯಮಾಡಿ ನೀವು ಇನ್ನ ವಿಚಾರ ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳುತ್ತಾ, ಏನೋ ಗಾಳಿ ಸುದ್ದಿ ಅಂಟಿಸ್ಬಿಟ್ಟು ನೀವು ಏನೋ ಒಂದು ಇತ್ತಾಣ್ಬೇಕು ಅಂತ ಹೊರಟಿದ್ದೀರಾ, ಇದು ಏನೋ ಜಾಹೀರಾತು ತಗೊಬೇಕು ಅಂತ ಹೊರಟಿದ್ದೀರಾ. ದಯಮಾಡಿ ಅದು ನಿಲ್ಲಿಸಿ. ನಿಮಗೆ ಮೈಕ್ ಬಂದಾಗ ಏನು ಮಾತನಾಡಬೇಕು ಅಂತ ನಿಮಗೆ ಯಾರು ತಿಳಿ ಹೇಳಿಲ್ಲ. ಮೈಕಲ್ಲಿ ಮಾತಾಡ್ಬೇಕಾದ್ರೆ ದಯಮಾಡಿ ಜನರ ಭಾವನೆಗೆ ವಿರುದ್ಧವಾಗಿ ಮಾತಾಡಬೇಡಿ. ಇವತ್ತು ಬೆಣಚನಹಳ್ಳಿ ಅಂದ್ಬಿಟ್ಟು ಒಂದು ಮೊನ್ನೆ ಕಾರ್ಯಕ್ರಮ ಆಯಿತು. MLA ಅವರು ಒಂದು ಕಾಂಕ್ರೀಟ್ ರಸ್ತೆಗೂ ಎಲ್ಲ ತಿಗಳ ಸಮಾಜದವ್ರು ಬಂದಿದ್ರು. ನಾವು ಹಿಂಗೆ ನಮ್ಮ ಮುಖಂಡರುಗಳು ಸುಮ್ಮನೆ ಕೇಳಿದ್ರು, ಏನಣ್ಣ ಹಿಂಗೆ ನೀರು ಬರ್ತಾ ಇದೆ, ಏನು ಇದು ಕೊಳಚೆ ನೀರಾ, ನಿಮ್ಗೆಲ್ಲ ಅನುಕೂಲ ಆಗುತ್ತಾ ಅಂತ ಕೇಳಿದ್ರು. ಅಣ್ಣ, ಇದು ಎಲ್ಲ ಕಡೆ, ನಾನು ಕೋಲಾರ ಕಡೆ ಹೋಗಿದ್ದೋ, ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದೋ ಅಣ್ಣ, ಇವತ್ತು ರೈತರು ಭಾಳ ಸಂತೋಷದಿಂದ ಇದ್ದಾರೆ. ಇವತ್ತು ರೈತರು ಆರ್ಥಿಕವಾಗಿ ಸಫಲರಾಗಿದ್ದಾರೆ. ಇದು ತಾಮನ್ಯ ಅಣ್ಣ ಅಂತಂದ್ರು ತಿಗಳ ಸಮಾಜದವರು. ಅವರು BJPಯಲ್ಲಿರೋರು, ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿರೋರಲ್ಲ, BJPಯಲ್ಲಿರೋರೆ. ಇವ್ರು ಯಾರೋ ಬೇಳೆ ಬೇಯಿಸ್ಕೊಳಕ್ಕೆ ಇವತ್ತು ಇದು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಕೊಳಚೆ ನೀರು ತಂದ್ಬಿಟ್ರು. ಇದು ಆಕ್ಚುಲಿ SR ಇದು ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದ್ರು. ಆದ್ರೆ ನಮ್ಮ MLA ಅವರು ಇದು DK ಶಿವಕುಮಾರ್ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಕಾಲಕ್ಕೆ ಹಿಡಿದು ಅನುದಾನ ತಂದು ಮಾಡ್ತಾ ಇದ್ದಾರೆ. ಹಿಂದೇನೆ ಇದು ಇದಾಗಿತ್ತು ಮಾಧುಸ್ವಾಮಿ ಅವ್ರ ಕಾಲದಲ್ಲಿ. ಇವತ್ತು ಅದು ಅವ್ರಿಗೆ ಏನು ಗೊತ್ತಿಲ್ಲ ಅನ್ಕೊಂತೀನಿ, ಏನೋ ಮಾತಾಡ್ತಾ ಇದ್ದಾರೆ. ದಯಮಾಡಿ ಜಗದೀಶ್ ಚೌಧರಿ, ಇವನು ಅರುಣ್ ಗೌಡ, ಇವರೆಲ್ಲ ಭಾಳ ಇನ್ನೂ ತಿಳ್ಕೊಬೇಕು. ದಯಮಾಡಿ ಅವರಲ್ಲಿ ಒಂದು ಮನವಿ ಮಾಡ್ತೀನಿ. ನಿಮ್ಮ ಹಿನ್ನೆಲೆ ಏನು ಅಂತ ನಮಗೆಲ್ಲ ಗೊತ್ತಿದೆ, ಜನಗಳಿಗೂ ಗೊತ್ತಿದೆ. ದಯಮಾಡಿ ಇದನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಇದೆಲ್ಲ ತಿದ್ಕೊಬೇಕು ಅಂತ ನಾನು ಕೇಳ್ಕೊಳುತ್ತಾ, ಈ ಮಾಧ್ಯಮ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಆಹ್ವಾನಿಸೋಕ್ಕೆ ಧನ್ಯವಾದಗಳು.